ಹಾಯ್ ಹಲೋ ವೆಲ್ಕಮ್ ಟು ಗೀತಾ ಗ್ಯಾಲರಿ. ಇವತ್ತು ಒಂದು ಮಿರಾಕ್ಯುಲಸ್ ಪ್ಲ್ಯಾಂಟ್ ಅದ್ರ ಬಗ್ಗೆ ನಾವು ತಿಳ್ಕೊಳ್ಳೋಣ. ಇದು ಕಾಡು ಬಸಳೆ ಅಂತೇಳಿ ಅಂತಾರೆ. ಇದು ಕಿಡ್ನಿ ಸ್ಟೋನ್ಗೆ ತುಂಬಾ ಉಪಯೋಗಕಾರಿ. ಮೂತ್ರಪಿಂಡದಲ್ಲಿ ಆಗುವ ಸ್ಟೋನನ್ನು ಕರಗಿಸೋ ಶಕ್ತಿ ಈ ಗಿಡಕ್ಕೆ ಇರುತ್ತೆ. ಕಾಡು ಬಸಳೆ ಎಲೆಗಳನ್ನು ಮೂತ್ರಪಿಂಡದ ಸಮಸ್ಯೆಗಳಿಗೆ ಭಾಳನೇ ಉಪಯೋಗ. ಮೂತ್ರಪಿಂಡದಲ್ಲಿ ಕಲ್ಲು ಆಗುವವರಿಗೆ ಕಾಡು ಬಸಳೆ ಎಲೆಗಳು ತುಂಬ ಒಳ್ಳೆಯದು. ಈ ಎಲೆಗಳನ್ನು ಪ್ರತಿದಿನ ಬೆಳಿಗ್ಗೆ ಮತ್ತು ಸಂಜೆ ತಿಂದರೆ ಅಥವಾ ಆ ಜ್ಯೂಸನ್ನು ಕುಡಿದ್ರೆ 30 ಮಿಲಿಲೀಟರ್ ನೀರಿಗೆ ಈ ಎಲೆಗಳನ್ನು ಹಾಕಿ ಕುದಿಸಿ ಕಷಾಯ ಮಾಡಿ ಕುಡಿಬಹುದು. ಅಥವಾ ಹಾಗೆ ಹಸಿ ಎಲೆಗಳನ್ನು ಹಾಕಿ ಜ್ಯೂಸ್ ಮಾಡಿ ಕೂಡ ನೀವು ಸೇವಿಸಬಹುದು. ತುಂಬ ಬೇಗ ಕಿಡ್ನಿ ಸ್ಟೋನ್ ಈ ಜ್ಯೂಸಿಂದ ಕರಗಿ ಹೋಗ್ತವೆ. ಹೊಟ್ಟೆಯಲ್ಲಿ ಹುಣ್ಣಾದರೆ ಮತ್ತು ಗಾಯಗಳು, ಗಡ್ಡೆಗಳು ಇದಕ್ಕೆ ಲೇಪನ ಮಾಡೋದ್ರಿಂದ ಇವು ಬೇಗನೆ ವಾಸಿಯಾಗುತ್ತೆ. ಇಂಡೈಜೆಷನ್ ಪ್ರಾಬ್ಲಮ್, ಅಜೀರ್ತಿ ಮತ್ತು ಮಲಬದ್ಧತೆ ಸಮಸ್ಯೆಗಳನ್ನು ಕೂಡ ತಡೆಯುತ್ತದೆ. ಇದು 150 ರೋಗಗಳನ್ನು ನಿವಾರಣೆ ಮಾಡುತ್ತೆ. ಇದು ಸ್ವಲ್ಪ ಮಂದವಾಗಿ ಇರುತ್ತೆ ಈ ಎಲೆ. ಹಾಗೆ ದಿನ ಒಂದು 2-3 ಎಲೆ ತಿಂದರೆ ಕೂಡ ತುಂಬಾ ಉಪಯೋಗ ಇದೆ. ಇದನ್ನು ನಾವು ಈ ಎಲೆಗಳನ್ನು ಬಳಸ್ಕೊಂಡು ಚಟ್ನಿನೂ ಮಾಡ್ಬೋದು ಅಥವಾ ಪಲ್ಯನೂ ಮಾಡಬಹುದು. ಕಾಡು ಬಸಳೆ ಎಲೆಗಳ ಪೇಸ್ಟನ್ನು ಹಣೆಗೆ ಹಚ್ಚೋದ್ರಿಂದ ಅಥವಾ ಈ ಎಲೆಗಳನ್ನು ಜಜ್ಜಿ ತಲೆಯ ಮೇಲೆ ಇಡುವುದರಿಂದ ತಲೆನೋವು ಕಡಿಮೆ ಆಗುತ್ತೆ. ಕೂದಲು ಉದುರೋದು ಕೂಡ ಕಡಿಮೆ ಮಾಡುತ್ತೆ. ಬಿಳಿ ಕೂದಲುಗಳು ಬರದಂತೆ ಇದು ತಡೆಯುತ್ತದೆ. ಯಾವುದೇ ರೀತಿಯ ಗಾಯಗಳಿರಲಿ ಈ ಎಲೆಗಳನ್ನು ಬಿಸಿ ಮಾಡಿ ಗಾಯಗಳ ಮೇಲೆ ಲೇಪನೆ ಮಾಡಬೇಕು. ಕಿವಿ ನೋವು ಕಡಿಮೆ ಆಗುತ್ತೆ. ಈ ಎಲೆಗಳ ಪೇಸ್ಟನ್ನು 2 ಹನಿಗಳನ್ನು ಕಿವಿಗೆ ಹಚ್ಚೋದ್ರಿಂದ ಕಿವಿ ನೋವು ಕೂಡ ನಿವಾರಣೆ ಆಗುತ್ತೆ. ಆ್ಯಂಟಿ ಮೈಕ್ರೋಬಿಯಾ, ಆ್ಯಂಟಿ ಫಂಗಲ್, ಹಿಸ್ಟಮಿನ್ ವಿರೋಧಿ ಮತ್ತು ಅನಾಫಿಲೆಕ್ಟಿಕ್ ಗುಣಗಳನ್ನು ಹೊಂದಿದೆ. ಸಾಮಾನ್ಯವಾಗಿ ಈ ಕಾಡು ಬಸಳೆ ಮಿರಾಕಲ್ ಲೀಫ್ ಮತ್ತು ಅಲಂಕಾರಿಕ ಗಿಡ ಅಂಥೇಳಿ ಕರೀತಾರೆ. ಇದು ಅಲಂಕಾರಕ್ಕೆ ಈ ಗಿಡವನ್ನು ಮನೆಯಲ್ಲಿ ನೆಟ್ಟುತ್ತಾರೆ. ಇಷ್ಟೆಲ್ಲ ವಿಶೇಷತೆಗಳನ್ನು ಒಳಗೊಂಡಿರುವ ಕಾಡು ಬಸಳೆ ಎಲೆಯ ಪ್ರಯೋಜನಗಳು ನೀವು ತಿಳಿದಿದ್ದೀರಾ? ಸೊ ಪ್ರತಿ ಮನೆಯಲ್ಲೂ ಈ ಕಾಡು ಬಸಳೆ ಸೊಪ್ಪನ್ನು ಬೆಳೆಸಿ ಅದರ ಉಪಯೋಗಗಳನ್ನು ನೀವು ಕೂಡ ಪಡೆಯಬಹುದು. ಮುಖದ ಮೇಲೆ ಮಂಗುಮಚ್ಚೆ ಆದರೆ ಈ ಎಲೆಗಳನ್ನು ಸ್ವಲ್ಪ ಚಿಟಿಕೆ ಅರಿಶಿಣ ಮತ್ತು ಸೈಂಧವ ಲವಣ ಉಪ್ಪನ್ನು ಸೇರಿಸಿ ಅರಿದು ಆ ಮಚ್ಚೆ ಮೇಲೆ ಹಚ್ಚೋದ್ರಿಂದ ಮಂಗುಮಚ್ಚೆ ಮಟುಮಾಯವಾಗುತ್ತೆ. ಈ ಬಸಳೆ ಸೊಪ್ಪಿನ ಎಲೆಗಳನ್ನು ಪುಡಿ ಮಾಡಿ ತಲೆಯ ಮೇಲೆ ಹಚ್ಚೋದ್ರಿಂದ ತಲೆನೋವು ಒಂದೆಲ್ಲ ಕಡಿಮೆ ಆಗೋದು, ಕೂದಲು ಉದುರೋದು ಕಡಿಮೆ ಆಗುತ್ತೆ ಮತ್ತು ಬಿಳಿ ಕೂದಲು ಕೂಡ ಉಂಟಾಗದಂತೆ ತಡೆಯುತ್ತದೆ. ಒಟ್ಟಲ್ಲಿ ನೀವು ಕೂಡ ಈ ಗಿಡವನ್ನು ಮನೆಯಲ್ಲಿ ಬೆಳೆಸಿ ಈ ಮಿರಾಕ್ಯುಲಸ್ ಪ್ಲ್ಯಾಂಟ್ ಉಪಯೋಗಗಳನ್ನು ನೀವು ಕೂಡ ಪಡೀರಿ. ಎಂಥ ದೊಡ್ಡ ಕಿಡ್ನಿ ಸ್ಟೋನ್ ಇದ್ದರೂ ಕೂಡ 15 ದಿನಗಳು ಸತತ ಸೇವನೆಯಿಂದ ಕಿಡ್ನಿ ಸ್ಟೋನ್ ನಿವಾರಣೆ ಆಗುತ್ತೆ. ಮಲಬದ್ಧತೆ ಸಮಸ್ಯೆ, ಶೀತ, ಕೆಮ್ಮು ಮತ್ತು ಲೂಸ್ ಮೋಷನ್ಸ್ ಗುಣಪಡಿಸಬಹುದು. ಕಾಮ್ಲೆ ಪೀಡಿತರು ಬೆಳಿಗ್ಗೆ ಮತ್ತು ಸಂಜೆ ಈ ಎಲೆಗಳ ರಸವನ್ನು 30 ಮಿಲಿಲೀಟರ್ ಸೇವಿಸಿದರೆ ಗುಣವಾಗುತ್ತದೆ. ಇಂಡೈಜೆಷನ್ಗೂ ಇದು ಒಳ್ಳೆಯ ಉಪಯೋಗ. ರಕ್ತದೊತ್ತಡ ಕೂಡ, ಶುಗರ್ ಕೂಡ ಕಂಟ್ರೋಲ್ ಮಾಡುತ್ತೆ. ಇದು ತುಂಬಾ ಉಪಯೋಗಕಾರಿ.